ನಮಸ್ಕಾರ. ತುಲಾರಾಶಿಯ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಜೀವನದಲ್ಲಿ ಸಾಲು ಸಾಲು ಕಷ್ಟಗಳು, ನಿರಾಸೆಗಳು, ಆದರೂ ಎಲ್ಲವನ್ನೂ ಸಹಿಸಿಕೊಂಡು ಭರವಸೆ ಒಂದನ್ನು ಮಾತ್ರ ಬಿಡದೆ ಮುಂದೆ ಸಾಗುತ್ತಿರುವ ತುಲಾರಾಶಿಯವರಿಗೆ ಒಂದು ಮಾತು ಹೇಳಲೇಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ತಿರುವು ಕಾದಿದೆ. ಹೌದು, ಇಲ್ಲಿಯವರೆಗೆ ಯಾಕೋ ಅದೃಷ್ಟ ಕೈಕೊಡ್ತಿದೆ, ಎಲ್ಲವೂ ತಡವಾಗ್ತಿದೆ ಅಂತ ಅನ್ಸಿತ್ತಲ್ವೇ? ಇನ್ನು ಮುಂದೆ ಹಾಗಾಗಲ್ಲ. ಅದೃಷ್ಟ ವೇಗವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಖಂಡಿತವಾಗಿಯೂ ನಿಮ್ಮ ತಾಳ್ಮೆ, ನಿಮ್ಮ ಕಾಯುವಿಕೆ ಯಾವುದೂ ವ್ಯರ್ಥವಾಗಿಲ್ಲ. ಆ ಕಾಯುವಿಕೆಗೆ ಈಗ ಒಂದು ಅಂತ್ಯ ಸಿಗುವ ಸಮಯ ಬಂದಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಆ ಒಳ್ಳೆಯ ದಿನಗಳು, ಆ ಬದಲಾವಣೆಗಳು ಒಂದೊಂದಾಗಿಯೇ ನಿಮ್ಮ ಜೀವನವನ್ನು ಪ್ರವೇಶಿಸಲಿವೆ. ಇಲ್ಲಿಯವರೆಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅಲ್ವಾ? ಜವಾಬ್ದಾರಿಗಳ ಹೊರೆ, ಎದುರಾದ ತೊಂದರೆಗಳು, ಅನುಭವಿಸಿದ ನಷ್ಟಗಳು ಎಲ್ಲವೂ ನಿಮ್ಮನ್ನು ಹೈರಾಣಾಗಿಸಿರಬಹುದು. ಆದರೆ ಒಂದು ಖುಷಿ ಸುದ್ದಿ ಏನಂದ್ರೆ, ಆ ಕಷ್ಟದ ದಿನಗಳು ಈಗ ಮುಗಿಯುತ್ತಾ ಬಂದಿವೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಭರವಸೆಯ ಬೆಳಕು ಮೂಡಲಿದೆ. ಆ ದೊಡ್ಡ ಬದಲಾವಣೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಹಿಂದೆ ನೀವು ಎಷ್ಟೇ ಕಷ್ಟಪಟ್ರೂ ಅದೃಷ್ಟದ ಫಲ ಸಿಗೋದು ತುಂಬಾ ತಡವಾಗ್ತಿತ್ತು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ನೀವು ಹಾಕೋ ಪ್ರತಿಯೊಂದು ಪ್ರಯತ್ನಕ್ಕೂ ತಕ್ಷಣವೇ ಅದ್ಭುತವಾದ ಫಲಿತಾಂಶ ಸಿಗಲಿದೆ. ಹೇಳ್ಬೇಕಂದ್ರೆ ಇದು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಸಮಯ. ಒಂದು ವಿಷಯ ನೆನಪಿರ್ಲಿ, ಈ ಬದಲಾವಣೆ ಏನೋ ಆಕಸ್ಮಿಕವಾಗಿ ಆಗ್ತಿರೋದಲ್ಲ. ಇದು ಲಾಟ್ರಿ ಹೊಡೆದ ಹಾಗಲ್ಲ. ನೀವು ಹಿಂದೆ ಮಾಡಿದ ಒಳ್ಳೆ ಕೆಲ್ಸಗಳು, ಕಷ್ಟದಲ್ಲಿದ್ದವರಿಗೆ ಮಾಡಿದ ಸಹಾಯ, ತೋರಿದ ಸಹನೆ, ಇವೆಲ್ಲದರ ಒಟ್ಟು ಫಲವೇ ಈಗ ನಿಮ್ಮ ಕೈ ಸೇರ್ತಿದೆ. ಇದು ನಿಮ್ಮ ಕರ್ಮದ ಫಲವನ್ನು ನೀವು ಪಡೆಯೋ ಸಮಯ. ಹಾಗಾದ್ರೆ ಈ ದೊಡ್ಡ ಬದಲಾವಣೆಯ ಹಿಂದೇರೋ ಎರಡು ಪ್ರಮುಖವಾದ ಶುಭ ಸೂಚನೆಗಳು ಯಾವುವು? ಬನ್ನಿ ಅದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಹೌದು, 2. ಈ 2 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡ್ಲಿದೆ. 2 ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸೋ ಶಕ್ತಿಯನ್ನ ಹೊಂದಿವೆ. ಮೊದಲನೇದಾಗಿ, ತಲೆ ಮೇಲೆ ಹೊತ್ತಿದ್ದ ಆ ಚಿಂತೆಯ ಭಾರ ಇದೆಯಲ್ಲ, ಅದು ಇಳಿಯಲಿದೆ. ಮನಸ್ಸಿನಲ್ಲಿದ್ದ ದುಃಖ, ಗೊಂದಲಗಳೆಲ್ಲ ದೂರವಾಗಿ ಅಪಾರವಾದ ಮಾನಸಿಕ ಶಾಂತಿ ಸಿಗಲಿದೆ. ಇನ್ನು ಎರಡನೇದಾಗಿ, ಭವಿಷ್ಯದ ಬಗ್ಗೆ ಇದ್ದ ಭಯ ಹೋಗಿ ಒಂದು ಹೊಸ ನಂಬಿಕೆ ಹುಟ್ಟಲಿದೆ. ನನ್ನ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಲಿದೆ. ಈ ಬದಲಾವಣೆ ಕೇವಲ ಮನಸ್ಸಿಗೆ ಸಮಾಧಾನ ಕೊಟ್ಟು ಸುಮ್ಮನಾಗಲ್ಲ, ಬದಲಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅಂದ್ರೆ ಹಣಕಾಸು, ಕುಟುಂಬ, ಕೆಲಸ ಕಾರ್ಯ, ಆರೋಗ್ಯ, ಹೀಗೆ ಎಲ್ಲದರಲ್ಲೂ ನೀವೊಂದು ಉತ್ತಮ ಸುಧಾರಣೆಯನ್ನು ನೋಡಲಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ, ಮನೆಯಲ್ಲಿ ಆದಾಯ ಹೆಚ್ಚಾಗ್ಲಿದೆ. ತುಂಬಾ ದಿನಗಳಿಂದ ಕಾಡ್ತಿದ್ದ ಸಾಲದ ಚಿಂತೆಯಿಂದ ಕೊಂಚ ನಿರಾಳತೆ ಸಿಗ್ಲಿದೆ. ವ್ಯಾಪಾರ ಅಥವಾ ಹೂಡಿಕೆಗಳಲ್ಲಿ ಲಾಭ ಕಾಣುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕಾರಣವೇ ಇಲ್ಲದೆ ಅರ್ಧಕ್ಕೆ ನಿಂತೋಗಿದ್ದ ಕೆಲ್ಸಗಳು ಮತ್ತೆ ಫಟಫಟ್ ಅಂತ ಶುರುವಾಗ್ಲಿವೆ. ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ, ಮನೆಯಲ್ಲಿದ್ದ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಎಲ್ಲವೂ ಮಾಯವಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಿಂದ ಪ್ರೀತಿ, ಗೌರವ ಹೆಚ್ಚಾಗತ್ತೆ. ಮನೆಯಲ್ಲಿ ಒಂದ್ರೀತಿಯ ನೆಮ್ಮದಿಯ, ಶಾಂತಿಯುತ ವಾತಾವರಣ ನಿರ್ಮಾಣವಾಗಲಿದೆ. ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಹಾರ್ಡ್ವರ್ಕ್ ಕೊನೆಗೂ ಎಲ್ಲರ ಗಮನಕ್ಕೆ ಬರಲಿದೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದಂತಹ ಸಿಹಿ ಸುದ್ದಿ ಕೇಳಬಹುದು. ವಿದ್ಯಾರ್ಥಿಗಳು ಅಂದುಕೊಂಡಿದ್ದನ್ನು ಸಾಧಿಸಲಿದ್ದಾರೆ. ಇನ್ನು ಕೆಲಸ ಹುಡುಕ್ತಿರುವವರಿಗೆ ಬೇಗನೆ ಒಂದು ಒಳ್ಳೆ ಅವಕಾಶ ಸಿಗಲಿದೆ. ಆರೋಗ್ಯದ ವಿಷಯದಲ್ಲೂ ಅಷ್ಟೇ. ತುಂಬಾ ದಿನಗಳಿಂದ ಕಾಡ್ತಿದ್ದ ಕೆಲವು ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ಲಿವೆ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಹುರುಪು ತುಂಬಿಕೊಂಡು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನೀವು ಇನ್ನಷ್ಟು ಬಲಶಾಲಿಯಾಗುತ್ತೀರಿ. ಸರಿ, ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂದಮೇಲೆ ಇದರ ಹಿಂದಿರೋ ಕಾರಣವಾದ್ರೂ ಏನು? ಇದು ಬರೀ ನಮ್ಮ ಪ್ರಯತ್ನದಿಂದ ಆಗ್ತಿರೋದಾ? ಖಂಡಿತ ಇಲ್ಲ. ಇದ್ರ ಹಿಂದೆ ದೈವಿಕ ಶಕ್ತಿಯ ಆಶೀರ್ವಾದ ಮತ್ತು ಗ್ರಹಗಳ ಬಲ ಎರಡೂ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಜ್ಯೋತಿಷ್ಯದ ಪ್ರಕಾರ ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಶನಿದೇವರ ಕಠಿಣ ಪ್ರಭಾವ ಈಗ ಕೊನೆಯಾಗುತ್ತಿದೆ. ಇದು ನಿಜಕ್ಕೂ ಒಂದು ಗುಡ್ ನ್ಯೂಸ್. ಅದೇ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಶುಭಗ್ರಹ ಶುಕ್ರನ ಬಲ ಹೆಚ್ಚಾಗುತ್ತಿದೆ. ಇದರಿಂದಾಗಿಯೇ ಜೀವನದ ಅಡೆತಡೆಗಳೆಲ್ಲ ತಾವಾಗಿಯೇ ದೂರವಾಗಿ ಕಷ್ಟದ ಕೆಲಸಗಳು ಕೂಡ ಸುಲಭವಾಗಿ ನೆರವೇರಲಿವೆ. ಇನ್ನು ದೈವಿಕ ಶಕ್ತಿ ಅಂದ್ರೆ ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಘ್ನ ನಿವಾರಕನಾದ ಗಣಪತಿ. ತುಲಾರಾಶಿಯವರಿಗೆ ಗಣೇಶನ ವಿಶೇಷ ಕೃಪೆ ಯಾವಾಗ್ಲೂ ಇರುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಸಲ ಆತನೇ ನಮ್ಮನ್ನು ದೊಡ್ಡ ದೊಡ್ಡ ಅಪಾಯಗಳಿಂದ ಕಾಪಾಡಿರುತ್ತಾನೆ. ಈಗ ಅದೇ ಗಣೇಶನ ಅನುಗ್ರಹ ನಿಮ್ಮ ಜೀವನದಲ್ಲಿ ಅದೃಷ್ಟದ ಹೊಸ ಬಾಗಿಲನ್ನು ತೆರೆಯಲಿದೆ. ಹಾಗಾದ್ರೆ ಈ ಒಳ್ಳೆ ಸಮಯವನ್ನ ಪೂರ್ತಿಯಾಗಿ ನಮ್ಮದಾಗಿಸ್ಕೊಳ್ಳೋದು ಹೇಗೆ?
ಅದಕ್ಕೂ ಕೆಲವು ಸರಳವಾದ ಸಲಹೆಗಳಿವೆ. ಇವನ್ನು ಪಾಲಿಸಿದ್ರೆ ಬರಲಿರುವ ಅದೃಷ್ಟವನ್ನು ದ್ವಿಗುಣಗೊಳಿಸಿಕೊಂಡಂತೆ ಆಗುತ್ತೆ. ಮೊದಲನೇದಾಗಿ ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಎರಡನೇದಾಗಿ ಒಂದು ಸಣ್ಣ ಅರಿಶಿನದ ಗಂಟನ್ನು ಕಟ್ಟಿ ಮನೆಯ ಹೊಸ್ತಿಲಿಗೆ ತೂಗು ಹಾಕಿ. ಇದು ಮನೆಯೊಳಗಿನ ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತೆ. ಮೂರನೇದಾಗಿ ಸಾಧ್ಯವಾದ್ರೆ ಹಸುಗಳಿಗೆ ಬಾಳೆಹಣ್ಣು ಅಥವಾ ಇತರೆ ಹಣ್ಣುಗಳನ್ನು ದಾನ ಮಾಡಿ. ಈ ಸಣ್ಣ ಪುಟ್ಟ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಸಕಾರಾತ್ಮಕ ಬದಲಾವಣೆ ತರ್ತವೆ. ಇನ್ನು ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ. ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ನಿಮಗೆ ಶುಭ ತರ್ತವೆ. ಏನಾದ್ರೂ ಹೊಸ ಕೆಲ್ಸ ಶುರು ಮಾಡೋದಿದ್ರೆ ಸೋಮವಾರ ಅಥವಾ ಶನಿವಾರ ಮಾಡಿ. ಆರ್ ಮತ್ತು ಎಸ್ ಅಕ್ಷರದ ಹೆಸರಿನವರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರು ಏನ್ ಸಲಹೆ ಕೊಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸು ಏನ್ ಹೇಳುತ್ತೋ ಅದನ್ನ ನಂಬಿ. ಹೌದು, ಈಗ ಕಾಲ ಬದಲಾಗಿದೆ. ತುಲಾರಾಶಿಯವರ ಸಮಯ ಬಂದಿದೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ತೋರಿದ ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಹಾಗಾದ್ರೆ ಈ ಅದ್ಭುತವಾದ ಹೊಸ ಆರಂಭವನ್ನು ಸ್ವಾಗತಿಸಲು, ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ನೀವು ಇಡಲಿರುವ ಮೊದಲ ಹೆಜ್ಜೆ ಯಾವುದು? ಒಮ್ಮೆ ಯೋಚನೆ ಮಾಡಿ.